ವೀಡಿಯೋ ಅಂತ ನೋಡಿ ಸಖತ್ತಾಗಿರುತ್ತೆ. ಇವತ್ತು ಬೆಳಗ್ಗೆ ಎದ್ದು ರವೆ ಎತ್ಕೊಂಡು ಕಾಯಿ ಬಂದೆ. ಬನ್ನಿ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ನೋಡಿ ಇದಕ್ಕೆ ನಾವು ಉದ್ದಾಕಿರೋದು. ಬನ್ನಿ ನೆಕ್ಸ್ಟ್ ಹೋಗೋಣ. ಇದಕ್ಕೆ ಸ್ಪ್ರಿಂಕ್ಲರ್ ಹಾಕ್ತೀವಿ ಮಧ್ಯಾಹ್ನ ಮೇಲೆ, ಅದನ್ನು ತೋರಿಸ್ತೀನಿ ನಿಮಗೆ ಹೋಗ್ತಾ. ಸೊ ಕಾಯಲ್ಲಿ ಯಾವ ಥರ ವೆರೈಟಿ ಇರುತ್ತೆ ತೋರಿಸಿ ಮನೆಯಲ್ಲಿ. ಕೆಲವೊಂದು ತೋರಿಸಿ ನೋಡಿ ಇಲ್ಲಿ ಆ ಥರ ಒಂಥರ ಬ್ರೌನಿಶ್ ಇರುತ್ತೆ, ಲೈಟ್ ಬ್ರೌನು. ಅದು ನೀವು ತೊಗೋಬೋದು, ಅದು ಕಾಯಿನೇ. ಮಾಮೂಲಿ ಉಳ್ದಿದ್ದು ನಿಮ್ಗೆ ಗೊತ್ತಿದೆ, ಡಾರ್ಕ್ ಬ್ರೌನ್ ಇರುತ್ತೆ. ಲೈಟ್ ಬ್ರೌನ್ ಇದ್ದಾಗ ಕೆಲವು ನೋಡ್ಕೊಂಡು ತಗೊಳ್ಳಿ, ಅದು ಒಂದೊಂದ್ಸತಿ ಕೊಳ್ತೋ ಇರುತ್ತೆ. ಅದನ್ನು ಕಾಯಿ ತಕ್ಬಿಟ್ಟು ನಾನು ಬಿನಿಸ್ಸು ಮತ್ತು ಜೋಳ ನೋಡೋಕೆ ಬಂದೆ. ಅದನ್ನು ತೋರಿಸ್ತೀನಿ ನಿಮಗೆ ಮುಂದೆ. ಜೋಳ ಮತ್ತು ಬಿನಿಸ್ಸು ಚೆನ್ನಾಗಿ ಬಂದಿತ್ತು, ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಹೇಳಿದ್ದೆ, ಅದನ್ನು ಈಗ ಸ್ಪ್ರಿಂಕ್ಲರ್ ಹಾಕ್ತಿದ್ವಿ. ತೋರಿಸ್ತೀನಿ ನಿಮಗೆ. ಒಳಗಡೆ ಆಲ್ರೆಡಿ ಪೈಪ್ ಗೀಪ್ ಎಲ್ಲ ಬಂದು ರೆಡಿ ಮಾಡ್ತಿದ್ರು. ನೆಕ್ಸ್ಟ್ ಹೋಗೋಣ ಮುಂದಕ್ಕೆ. ಆಮೇಲೆ ಇನ್ನೊಂದೇನು ಗೊತ್ತಾ, ನೀವು ಉದ್ದಾಕೋಗ್ಬಿಟ್ರೆ ಕೋತಿ ಕಟ್ಟನೇ ಇರೋಲ್ಲ, ಆಮೇಲೆ ಜನಗಳ ಕಟ್ಟನೇ ಇರೋಲ್ಲ. ಹೆಂಗೆ ಅಂದರೆ ದುಡ್ಡು ಜಾಸ್ತಿ ಬರುತ್ತೆ ನಿಮಗೆ ಇದರಲ್ಲಿ, ಆಮೇಲೆ ಖರ್ಚು ಕಮ್ಮಿ. ಸೊ ಯಾರ್ಯಾರಿಗೆ ರೈತರಿಗೆ ಪಂಪ್ ಸೆಟ್ ಇದೆ, ಆಮೇಲೆ ಲೈಕ್ ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ಜಾಸ್ತಿ ಲಾಭ ಬೇಕು, ಅವ್ರು ಇದನ್ನು ಹಾಕೋಬೋದು. ನಾವು ಬಂದ್ಬಿಟ್ಟು ಮೋಟ್ರ್ ಸ್ಪ್ರಿಂಕ್ಲರ್ ಹಾಕಿದ್ವಿ, ಜೆಟ್ಟೆಲ್ಲ ನೀಟಾಗಿ ಓಡ್ತಿದ್ವು. ಅದನ್ನು ತೋರಿಸ್ತೀನಿ ಬನ್ನಿ. ನೋಡ್ತಿರ್ಬೋದು ಎಷ್ಟು ಕರೆಕ್ಟಾಗಿ ಪ್ರೆಷರಲ್ಲಿ ಓಡ್ತಿದೆ ಅಂತ. ಅದು ನೋಡ್ಕೊಂಡು ನೆಕ್ಸ್ಟ್ ನಾನು ನಮ್ಮ ಮನೆ ಮಾಡಿಸಿದ್ವಲ್ಲ, ಅದಕ್ಕೆ ವೆಲ್ಡಿಂಗ್ ಮಾಡ್ತಿದ್ರು ಇದ್ರದ್ದು ಗ್ರಿಲ್ಸ್ ಹಾಕ್ಬಿಟ್ಟು. ಅದನ್ನು ತೋರಿಸ್ತೀನಿ. ಸೊ ನೋಡಿ ಇಲ್ಲಿ ಎಷ್ಟು ನೀಟಾಗಿ ವೆಲ್ಡಿಂಗ್ ಮಾಡ್ತಿದ್ದಾರೆ. ಏನಕ್ಕೆ ಮಾಡಿಸ್ತೀವಿ ಅಂದರೆ, ನಾನು ನಿಮಗೆ ಹೇಳಿದ್ದೆ ಸುಮಾರು ವೀಡಿಯೋಲಿ, ನಮ್ಮ ಎದುರುಗಡೆ ಒಂದು ಬೆಟ್ಟ ಇದೆ, ಎಕ್ಸಾಕ್ಟ್ ಆಪೋಸಿಟ್ಟು ಹೊಲದ ಹತ್ರ. ಸೊ ನೋಡಿಲಿ ಎಲ್ಲ ಕಡೆ ನೀಟಾಗಿ ಗ್ರಿಲ್ಸ್ ಹಾಕ್ಸ್ಕೊಳ್ತಿದ್ದೀವಿ, ಅದಕ್ಕೆ ಫಿನಿಶಿಂಗ್ ತುಂಬ ನೀಟಾಗಿ ಬಂದಿದೆ. ಆಮೇಲೆ ಮೇಲ್ಗಡೆ ತೋರಿಸ್ತೀನಿ ನಿಮ್ಗೆ ಹೋಗ್ಬಿಟ್ಟು. ಆಮೇಲೆ ಏನಾದರೂ ಗೊತ್ತಾ, ನಮ್ಮೂರ ಕೆರೆಯಲ್ಲಿ ನಾನು ಲಾಸ್ಟ್ ಟೈಮ್ ತೋರಿಸಿದಾಗ ಎಷ್ಟು ನೀರಿತ್ತಲ್ವಾ, ಈಗ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಹಂಗಾಗಿದೆ ಕೆರೆ. ನೀರು ಎಷ್ಟಿರ್ಬೋದು ಅಂತ ಒಂದು ಲೈಟ್ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ, ನಮ್ಮ ಅಕ್ಕಪಕ್ಕ ಇರೋರು. ನೋಡಿಲಿ ಎಲ್ಲ ಒಂಥರ ಬಿರುಕು ಬಿಟ್ಟಂಗೆ ಕಾಣಿಸ್ತಿದ್ದ, ಎಲ್ಲ ನೀರಿತ್ತು ಮೊದಲು. ಎಷ್ಟು ಕೆರೆ ಇದಾಗಿದೆ ಅಂದರೆ, ಲೈಕ್ ಮೊದಲು ತುದಿಲೇ ನಿಂತ್ಕೊಂಡು ಕುಡಿಸ್ಬೋದಿತ್ತು. ಆ್ಯಕ್ಚುಲಿ ಕೆರೆ ಮಧ್ಯೆ ನಿಂತಿರೋದು ನಾನು. ನನಗೆ ಸುತ್ತ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಎಷ್ಟು ನೀರು ಕಮ್ಮಿ ಆಗಿದೆ ಅಂದರೆ, ನಮ್ಮ ಗೌರ್ಮೆಂಟವರು ಎಲ್ಲೆಲ್ಲೂ ನೀರಿನ ಸಮಸ್ಯೆ ಎಲ್ಲೂ ಬಗೆಹರಿಸಲ್ಲ. ಆಮೇಲೆ ಅದಕ್ಕೆ ನಾವು ಕೇಳಿದ್ರೆ ಅದಕ್ಕೆ ಅಪ್ಲೈ ಮಾಡಿದ್ದೀವಿ, ಈ ವರ್ಷ ಮಾಡ್ಕೊಡ್ತೀವಿ, ಅದು ಅಂತ ರೀಸನ್ಸ್ ಕೊಡ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.